ಇಂದಿನ ವಿಡಿಯೋ ನವರಾತ್ರಿಯ 3ನೇ ದಿನದ ಮಹತ್ವ ಮತ್ತು ದೇವಿ ದುರ್ಗೆಯ 3ನೇ ರೂಪವಾದ ದೇವಿ ಚಂದ್ರಘಂಟಳನ್ನು ಪೂಜಿಸುವುದರ ಮಹತ್ವದ ಬಗ್ಗೆ. ನವರಾತ್ರಿಯ 3ನೇ ದಿನದಂದು ಪೂಜಿಸಲ್ಪಡುವ ದುರ್ಗಾದೇವಿಯ 3ನೇ ರೂಪ ದೇವಿ ಚಂದ್ರಘಂಟ. ಚಂದ್ರಘಂಟ ಎಂದರೆ ಗಂಟೆಯ ಆಕಾರದ ಚಂದ್ರನನ್ನು ಹೊಂದಿರುವವಳು ಅಥವಾ ಚಂದ್ರನ ಗಂಟೆಯಿಂದ ಅಲಂಕರಿಸಲ್ಪಟ್ಟವಳು. ಗಂಟೆಯನ್ನು ಹೋಲುವ ಅರ್ಧಚಂದ್ರವು ದೇವಿ ಚಂದ್ರಘಂಟಳ ಹಣೆಯನ್ನು ಅಲಂಕರಿಸುತ್ತದೆ. ಅದರಿಂದ ಅವಳನ್ನು ದೇವಿ ಚಂದ್ರಘಂಟ ಎಂದು ಕರೆಯಲಾಗುತ್ತದೆ. ಆಕೆಯ ಗಂಟೆಯಂತಹ ಅರ್ಧಚಂದ್ರದ ಶಬ್ದವು ನಮ್ಮೊಳಗಿನ ಎಲ್ಲ ನಕಾರಾತ್ಮಕತೆ ಮತ್ತು ದುಷ್ಟಶಕ್ತಿಗಳನ್ನು ಹೋಗಲಾಡಿಸುತ್ತದೆ ಮತ್ತು ನಮ್ಮನ್ನು ಶುದ್ಧಗೊಳಿಸುತ್ತದೆ ಎಂದು ನಂಬಲಾಗಿದೆ. ದೇವಿ ಪಾರ್ವತಿಯ ವರ್ಷಗಳ ತಪಸ್ಸಿನ ನಂತರ ಶಿವನು ಅವಳನ್ನು ಮದುವೆಯಾಗಲು ಒಪ್ಪಿಕೊಂಡನು. ಶಿವನು ಇತರ ದೇವತೆಗಳು, ಋಷಿಗಳು, ಶಿವಗಣಗಳು, ಭೂತಗಳು, ಪ್ರೇತಗಳು ಮತ್ತು ಇತರ ಜನರೊಂದಿಗೆ ದೇವಿ ಪಾರ್ವತಿಯನ್ನು ಮದುವೆಯಾಗಲು ರಾಜ ಹಿಮವಂತನ ಅರಮನೆಗೆ ಬಂದಿದ್ದನು. ಇದನ್ನು ನೋಡಿದ ರಾಜ ಹಿಮವಂತನು ಶಿವ ಮತ್ತು ಎಲ್ಲ ಶಿವಗಣಗಳನ್ನು ಸ್ವಾಗತಿಸಿದನು. ಆ ಸಮಯದಲ್ಲಿ ಶಿವನ ಘೋರ ರೂಪವನ್ನು ನೋಡಿ ಪಾರ್ವತಿಯ ತಾಯಿ ಹೇಮಾವತಿ ಮೂರ್ಛೆ ಹೋದಳು. ತನ್ನ ತಾಯಿ ಮತ್ತು ಸಂಬಂಧಿಕರ ಸ್ಥಿತಿಯನ್ನು ನೋಡಿ ದೇವಿ ಪಾರ್ವತಿಯು ದೇವಿ ಚಂದ್ರಘಂಟಳಾಗಿ ಚಂದ್ರಘಂಟದ ರೂಪಕ್ಕೆ ರೂಪಾಂತರಗೊಂಡಳು. ದೇವಿ ಪಾರ್ವತಿಯ ಈ ರೂಪವನ್ನು ನೋಡಿ ಶಿವ ಸೇರಿದಂತೆ ಎಲ್ಲರೂ ಅವಳ ಸೌಂದರ್ಯಕ್ಕೆ ಮಾರುಹೋದರು. ಚಂದ್ರಘಂಟ ರೂಪದಲ್ಲಿ ದೇವಿ ಪಾರ್ವತಿ ಶಿವನನ್ನು ತನ್ನ ಆಕರ್ಷಕ ಮತ್ತು ಶಾಂತ ರೂಪಕ್ಕೆ ಮರಳುವಂತೆ ಪ್ರಾರ್ಥಿಸಿದಳು. ನಂತರ ಶಿವನು ಸುಂದರೇಶ್ವರನ ರೂಪವನ್ನು ಧರಿಸಿದನು. ಅದು ದೇವಿ ಚಂದ್ರಘಂಟ ರೂಪಕ್ಕೆ ಹೊಂದಿಕೆಯಾಗಿತ್ತು. ಸ್ವಲ್ಪ ಸಮಯದ ನಂತರ ಶಿವ ಪಾರ್ವತಿಯ ಕೃಪೆಯಿಂದ ತಾಯಿ ಹೇಮಾವತಿ ಎಚ್ಚರಗೊಂಡು ಶಿವ ಮತ್ತು ಪಾರ್ವತಿಯ ಸುಂದರ ರೂಪವನ್ನು ನೋಡಿ ಸಂತೋಷಪಟ್ಟಳು. ಶಿವನೊಂದಿಗೆ ದೇವಿ ಪಾರ್ವತಿಯ ವಿವಾಹವನ್ನು ನೋಡಿ ಅವಳು ಸಂತೋಷಪಟ್ಟಳು. ದೇವಿ ಚಂದ್ರಘಂಟ ಪಾರ್ವತಿಯ ವಿವಾಹಿತ ರೂಪ. ಶಿವನನ್ನು ಮದುವೆಯಾದ ನಂತರ ದೇವಿ ಪಾರ್ವತಿ ತನ್ನ ಪತಿ ಶಿವನಂತೆ ಅರ್ಧಚಂದ್ರನಿಂದ ಹಣೆಯನ್ನು ಅಲಂಕರಿಸಲು ಪ್ರಾರಂಭಿಸಿದಳು. ಪಾರ್ವತಿ ದೇವಿಯ ಈ ರೂಪವು ಶಾಂತಿಯುತ ಮತ್ತು ತನ್ನ ಭಕ್ತರ ಕಲ್ಯಾಣಕ್ಕಾಗಿ. ಈ ರೂಪದಲ್ಲಿ ಚಂದ್ರಘಂಟ ದೇವಿಯು ತನ್ನ ಎಲ್ಲ ಭಕ್ತರನ್ನು ರಕ್ಷಿಸಲು ತನ್ನ ಎಲ್ಲ ಆಯುಧಗಳೊಂದಿಗೆ ಯುದ್ಧಕ್ಕೆ ಸಿದ್ಧಳಾಗಿದ್ದಾಳೆ. ದೇವಿ ಚಂದ್ರಘಂಟ ನ್ಯಾಯ ಮತ್ತು ಶಿಸ್ತನ್ನು ಪ್ರತಿನಿಧಿಸುತ್ತಾಳೆ. ಅವಳನ್ನು ಉಗ್ರ ಆದರೆ ಕರುಣಾಳು ದೇವತೆಯಾಗಿ ಚಿತ್ರಿಸಲಾಗಿದೆ. ದೇವಿ ಚಂದ್ರಘಂಟ ಸೂರ್ಯನ ತೇಜಸ್ಸನ್ನು ಪ್ರತಿನಿಧಿಸುವ ಚಿನ್ನದ ಬಣ್ಣದಿಂದ ಕಾಣುತ್ತಾಳೆ. ದೇವಿ ಚಂದ್ರಘಂಟ ಧರ್ಮ, ಶಕ್ತಿ ಮತ್ತು ನ್ಯಾಯವನ್ನು ಪ್ರತಿನಿಧಿಸುವ ಸಿಂಹದ ಮೇಲೆ ಸವಾರಿ ಮಾಡುವುದನ್ನು ಕಾಣಬಹುದು. ಅವಳು 10 ಕೈಗಳನ್ನು ಹೊಂದಿದ್ದಾಳೆ. 8 ಕೈಗಳು ವಿಭಿನ್ನ ಆಯುಧಗಳನ್ನು ಹಿಡಿದಿರುವುದನ್ನು ಮತ್ತು ಉಳಿದ 2 ಕೈಗಳು ಅಭಯ ಮತ್ತು ವರದ ಮುದ್ರೆಯನ್ನು ಹೊಂದಿರುವುದನ್ನು ಕಾಣಬಹುದು. ದೇವಿ ಚಂದ್ರಘಂಟ ಪರಮಾನಂದ ದೇವತೆಯಾಗಿದ್ದು ನಮಗೆ ಪರಮಜ್ಞಾನ, ನಮ್ಮ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುವ ಜವಾಬ್ದಾರಿಯನ್ನು ಹೊಂದಿದ್ದಾಳೆ. ಆಕೆಯ ಆಶೀರ್ವಾದದಿಂದ ನಮ್ಮ ದುಃಖಗಳು ದೂರವಾಗುತ್ತವೆ, ನಮ್ಮ ಎಲ್ಲ ಭಯಗಳು ಸುಟ್ಟು ಹೋಗುತ್ತವೆ ಮತ್ತು ನಮ್ಮ ಜೀವನದ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ. ದೇವಿ ಚಂದ್ರಘಂಟಳನ್ನು ಪೂಜಿಸುವುದರಿಂದ ನಮಗೆ ತಕ್ಷಣ ಫಲ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಅವಳು ಎಲ್ಲ ದುಷ್ಟಶಕ್ತಿಗಳಿಂದ ನಮ್ಮನ್ನು ರಕ್ಷಿಸುತ್ತಾಳೆ. ದೇವಿ ಚಂದ್ರಘಂಟ ತನ್ನ ಭಕ್ತರು ಎದುರಿಸುತ್ತಿರುವ ಶತ್ರುಗಳನ್ನು ಮತ್ತು ಅಡೆತಡೆಗಳನ್ನು ನಾಶ ಮಾಡುತ್ತಾಳೆ. ನಮಗೆ ಸಂತೋಷ, ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯವನ್ನು ತರುವವಳು. ಆಕೆಯು ತನ್ನ ಪ್ರಕಾಶಮಾನವಾದ ಶಕ್ತಿಯನ್ನು ಸಂಕೇತಿಸುವ ಚಿನ್ನದ ಬಣ್ಣದಿಂದ ಕಾಣುತ್ತಾಳೆ. ಆಕೆಯು ಯುದ್ಧ ಮತ್ತು ರಕ್ಷಣೆಗೆ ತನ್ನ ಸಿದ್ಧತೆಯನ್ನು ಸೂಚಿಸುವ 10 ಕೈಗಳಲ್ಲಿ ವಿವಿಧ ಆಯುಧಗಳನ್ನು ಹಿಡಿದಿರುವುದನ್ನು ಕಾಣುತ್ತಾಳೆ. ಅವಳು ಧರ್ಮದ ಸಂಕೇತವಾದ ಸಿಂಹದ ಮೇಲೆ ಸವಾರಿ ಮಾಡಿ ನಮ್ಮನ್ನು ಯಾವಾಗಲೂ ಕಾಪಾಡುತ್ತಾಳೆ. ಆಕೆಯ 3 ಕಣ್ಣುಗಳು ಆಳವಾದ ಬುದ್ಧಿವಂತಿಕೆ ಮತ್ತು ಗ್ರಹಿಕೆಯನ್ನು ಪ್ರತಿನಿಧಿಸುತ್ತದೆ. ಆಕೆಗೆ ದೈವಿಕ ದೃಷ್ಟಿ. ಆಕೆಯು ಧೈರ್ಯ ಮತ್ತು ಶೌರ್ಯವನ್ನು ಪ್ರತಿನಿಧಿಸುತ್ತಾಳೆ. ಅದು ಭಕ್ತರಿಗೆ ಭಯ ಮತ್ತು ಅಡೆತಡೆಗಳನ್ನು ನಿವಾರಿಸಲು ಸ್ಫೂರ್ತಿ ನೀಡುತ್ತದೆ. ಆಕೆಯ ಉಪಸ್ಥಿತಿಯು ಶಾಂತವಾಗಿದ್ದರೂ ರಕ್ಷಣೆ ಮತ್ತು ಮಾರ್ಗದರ್ಶನವನ್ನು ನೀಡುತ್ತದೆ. ಈ ಲೋಕದಲ್ಲಿ ನ್ಯಾಯ ಮತ್ತು ಶಿಸ್ತಿನ ಸಾಕಾರ ಮೂರ್ತಿ ದೇವಿ ಚಂದ್ರಘಂಟ. ರಾಕ್ಷಸರ ಮೇಲೆ ಅವಳು ಉಗ್ರಳಾಗಿದ್ದರೂ ಅವಳು ತನ್ನ ಭಕ್ತರ ಮೇಲೆ ನಂಬಲಾಗದಷ್ಟು ಕರುಣಾಮಯಿ ಮತ್ತು ದಯಾಳು. ಅವಳನ್ನು ಪೂಜಿಸುವುದರಿಂದ ಭಕ್ತರಿಗೆ ಸಮೃದ್ಧಿ, ಉತ್ತಮ ಆರೋಗ್ಯ, ಸಂತೋಷ ಮತ್ತು ಭಯ, ಅಡೆತಡೆಗಳಿಂದ ರಕ್ಷಣೆ ದೊರೆಯುತ್ತದೆ ಎಂದು ನಂಬಲಾಗಿದೆ.
ನಮ್ಮ ಜೀವನದಲ್ಲಿ ನ್ಯಾಯ ಮತ್ತು ಶಿಸ್ತು ಸಿಗಲು ದೇವಿ ಚಂದ್ರಗಂಟಳನ್ನು ಪೂಜಿಸುತ್ತೇವೆ. ಧೈರ್ಯ, ರಕ್ಷಣೆ, ಅನುಗ್ರಹ ಮತ್ತು ನಮ್ಮ ಜೀವನದ ಎಲ್ಲ ಅಡೆತಡೆಗಳಿಂದ ಮುಕ್ತಿಗೋಸ್ಕರ ಅವಳನ್ನು ಪ್ರಾರ್ಥಿಸಲಾಗುತ್ತದೆ. ದೇವಿ ಚಂದ್ರಗಂಟ ನಮ್ಮ ಮಣಿಪುರ ಚಕ್ರವನ್ನು ಆಳುತ್ತಾಳೆ. ನಮ್ಮ ಪ್ರಜ್ಞೆಗೆ ಕಾರಣವಾಗಿರುವ ಈ ಚಕ್ರವು ವೈಯಕ್ತಿಕ ಶಕ್ತಿ, ಆತ್ಮವಿಶ್ವಾಸ, ಪರಿವರ್ತನೆ ಮತ್ತು ಆಂತರಿಕ ಅಗ್ನಿಗೆ ಕೇಂದ್ರವಾಗಿದೆ. ಆ ಅಗ್ನಿ ನಮ್ಮೊಳಗೆ ಸಮತೋಲನಗೊಂಡಾಗ ಅದು ಸ್ಪಷ್ಟತೆ, ಇಚ್ಛಾಶಕ್ತಿ ಮತ್ತು ಜೀರ್ಣಕಾರಿ ಆರೋಗ್ಯವನ್ನು ಬೆಳೆಸುತ್ತದೆ. ಆದರೆ ಅದು ಅಸಮತೋಲನಗೊಂಡಾಗ ಅದು ಕೋಪ, ಸ್ವಯಂ ಅನುಮಾನ ಮತ್ತು ಜೀರ್ಣಕಾರಿ ಸಮಸ್ಯೆಗಳಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಎಲ್ಲ ಯೋಗಿಗಳು ಮತ್ತು ಸಿದ್ಧಪುರುಷರಿಂದ ಸೂರ್ಯ ಚಕ್ರ ಎಂದು ಕರೆಯಲ್ಪಡುವ ಮಣಿಪುರ ಚಕ್ರವು ನಮ್ಮ ಸ್ವಾಭಿಮಾನ, ನಮ್ಮ ಆತ್ಮವಿಶ್ವಾಸ, ನಮ್ಮ ಹೆಮ್ಮೆ, ನಮ್ಮ ಶಕ್ತಿ ಮತ್ತು ಚೈತನ್ಯಕ್ಕೆ ಕಾರಣವಾಗಿದೆ. ದೇವಿ ಚಂದ್ರಗಂಟಳ ಚಿನ್ನದ ಬಣ್ಣವು ಅವಳ ವಾಸಸ್ಥಾನವನ್ನು ಪ್ರತಿನಿಧಿಸುತ್ತದೆ. ಅಲ್ಲಿ ಅವಳು ಸದಾ ಭವ್ಯವಾದ ಮಣಿಪುರ ಚಕ್ರದಲ್ಲಿ ವಾಸಿಸುತ್ತಾಳೆ. ದೇವಿ ಚಂದ್ರಗಂಟ ಶುಕ್ರ ಗ್ರಹವನ್ನು ಆಳುತ್ತಾಳೆ. ಪ್ರೀತಿ, ಸೌಂದರ್ಯ, ಸುಖದ ಜೀವನ, ಸಂಪತ್ತು ಮತ್ತು ಸಂಬಂಧಗಳನ್ನು ನಿಯಂತ್ರಿಸುವ ಜವಾಬ್ದಾರಿಯನ್ನು ಶುಕ್ರ ಗ್ರಹ ಹೊಂದಿದೆ. ವ್ಯಕ್ತಿಯ ಆರ್ಥಿಕ ಸ್ಥಿತಿ, ಸಾಮಾಜಿಕ ಅನುಗ್ರಹ, ಕಾಲನಾತ್ಮಕ ಕೌಶಲ್ಯಗಳು ಮತ್ತು ಜೀವನದಲ್ಲಿ ಒಟ್ಟಾರೆ ಸೌಕರ್ಯ ಮತ್ತು ಸಾಮರಸ್ಯವನ್ನು ಪ್ರಭಾವಿಸುತ್ತದೆ. ನಮ್ಮ ಜಾತಕದಲ್ಲಿ ಉತ್ತಮ ಸ್ಥಾನದಲ್ಲಿರುವ ಶುಕ್ರ ಗ್ರಹವು ಮೋಡಿ, ಸಮೃದ್ಧಿ ಮತ್ತು ಆನಂದದಾಯಕ ವೈವಾಹಿಕ ಜೀವನವನ್ನು ತರುತ್ತದೆ. ಆದರೆ ತಪ್ಪಾದ ಸ್ಥಾನದಲ್ಲಿರುವ ಶುಕ್ರ ಗ್ರಹವು ಸಂಬಂಧಗಳಲ್ಲಿ ಸಮಸ್ಯೆಗಳು, ಆರ್ಥಿಕ ಅಸ್ಥಿರತೆ ಮತ್ತು ಅತಿಯಾದ ಭೋಗಕ್ಕೆ ಕಾರಣವಾಗಬಹುದು. ದೇವಿ ಚಂದ್ರಗಂಟಳನ್ನು ಪೂಜಿಸುವುದರಿಂದ ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ ಎಲ್ಲ ದೋಷಗಳು ನಿವಾರಣೆಯಾಗುತ್ತವೆ. ದೇವಿ ಚಂದ್ರಗಂಟಳಿಗೆ ಮಲ್ಲಿಗೆ ಹೂವುಗಳನ್ನು ಅರ್ಪಿಸಲಾಗುತ್ತದೆ. ಪ್ರಸಾದಕ್ಕಾಗಿ ಮೊಸರನ್ನವನ್ನು ಅರ್ಪಿಸಲಾಗುತ್ತದೆ ಅಥವಾ ಹಾಲಿನಿಂದ ಮಾಡಿದ ಸಿಹಿ ತಿಂಡಿಗಳನ್ನು ದೇವಿಗೆ ಅರ್ಪಿಸಲಾಗುತ್ತದೆ. ದೇವಿ ಚಂದ್ರಗಂಟಳಿಗೆ ಸಂಬಂಧಿಸಿದ ಬಣ್ಣವು ನೀಲಿ ಬಣ್ಣಕ್ಕೆ ಸಂಬಂಧಿಸಿದೆ. ಅದರಿಂದ ಭಕ್ತರು ಈ ದಿನದಂದು ದೇವಿಗೆ ನೀಲಿ ವಸ್ತ್ರವನ್ನು ಅರ್ಪಿಸುತ್ತಾರೆ. ದೇವಿ ಚಂದ್ರಗಂಟಳನ್ನು ಪೂಜಿಸುವಾಗ 2 ಪ್ರಮುಖ ಮಂತ್ರಗಳನ್ನು ಪಠಿಸಬೇಕು. ಮೊದಲ ಮಂತ್ರವು ಹೀಗಿದೆ: ಓಂ ದೇವಿ ಚಂದ್ರಗಂಟಾಯೇ ನಮಃ. ಎರಡನೆಯ ಮಂತ್ರವು ದೇವಿ ಚಂದ್ರಗಂಟಳ ಧ್ಯಾನ ಶ್ಲೋಕವಾಗಿದೆ. ಆ ಮಂತ್ರವು ಹೀಗಿದೆ: ಪಿಂಡಜ ಪ್ರವರಾರೂಢ ಚಂಡಕೋಪಸ್ಥ ಕೈರ್ಯುತ ಪ್ರಸಾದಾತನುತೆ ಮಯ್ಯಂ ಚಂದ್ರಗಂಟೇತಿ ವಿಶ್ರುತಃ. ಇದಿಷ್ಟು ನವರಾತ್ರಿಯ 3ನೇ ದಿನದ ಮಹತ್ವ ಮತ್ತು ದೇವಿ ದುರ್ಗೆಯ 3ನೇ ರೂಪವಾದ ದೇವಿ ಚಂದ್ರಗಂಟಳನ್ನು ಪೂಜಿಸುವುದರ ಮಹತ್ವದ ಬಗ್ಗೆ. ಓಂ ದೇವಿ ಚಂದ್ರಗಂಟಾಯೇ ನಮಃ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.